ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಅರಿವು ಮೂಡಿಸುವಂಥ ನಿಟ್ಟಿನಲ್ಲಿ ಈಗ ಒಂದು ಪ್ರೀ ಮಾನ್ಸೂನ್ ಸೀಸನ್ನು ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಮಳೆ ಬಿಟ್ಟು ಬರ್ತಾ ಇರೋದ್ರಿಂದ ಸೊಳ್ಳೆಗಳ ಸಂತಾನೋತ್ಪತ್ತಿ ಉಲ್ಬಣಗೊಳ್ಳುವ ಸಾಧ್ಯತೆ ಇದ್ದು ಅವು ಇನ್ಫೆಕ್ಟೆಡ್ ಮಸ್ಕಿಟೋಸು ಡೆಂಗ್ಯೂ ಅಂತಕ್ಕಂಥದ್ದು ಒಂದು ಈಡಿಸ್ ಈಜಿಪ್ಟೆ, ಸೋಂಕಿತ ಈಡಿಸ್ ಈಜಿಪ್ಟೆ ಅನ್ನತಕ್ಕಂಥ ಹೆಣ್ಣು ಸೊಳ್ಳೆ ಕಚ್ಚುವಿಕೆಯಿಂದ ಹರಡುತ್ತದೆ. ಇದು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತದ ಪರಿಸರ ಸ್ವಚ್ಛವಾದ ನೀರಿನಲ್ಲಿ ವಾಸ ಮಾಡ್ತದೆ. ಜೊತೆಗೆ ಸ್ವಚ್ಛವಾದ ನೀರಿನಲ್ಲಿ ವಾಸ ಮಾಡಿ ಇದು ಹಗಲೊತ್ತು ಕಚ್ಚುವಂಥ ಸೊಳ್ಳೆ. ಆ ದೃಷ್ಟಿಯಿಂದ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ತಮ್ಮ ಅಕ್ಕಪಕ್ಕದ ವಾತಾವರಣವನ್ನು ಶುಚಿಯಾಗಿ ಇಟ್ಕೊಳ್ತಕ್ಕಂಥದ್ದು, ನೀರನ್ನು ವಾರಕ್ಕೆ 2 ಬಾರಿಯಾದರೂ ಖಾಲಿ ಮಾಡಿ ಉಜ್ಜಿ ಒಣಗಿಸಿ ಪಾಚಿ ಕಟ್ಟದಂತೆ ತೊಳೆದು ಮುಚ್ಚಿಡಬೇಕು. ಮತ್ತು ಘನತ್ಯಾಜ್ಯ ವಸ್ತುಗಳ ಸೂಕ್ತ ವಿಲೇವಾರಿ ಆಗಬೇಕು. ಸಹ ನಾವು ಆರೋಗ್ಯದ ಅರಿವನ್ನು ಮೂಡಿಸುತ್ತಿದ್ದೇವೆ. ಮುಖ್ಯವಾಗಿ ಡೆಂಗ್ಯೂ ಯಾವ ರೀತಿ ಹರಡುತ್ತದೆ, ಏನು ಅವರು ಯಾವ ರೀತಿ ಮನೆಯ ಸುತ್ತಮುತ್ತ ಸ್ವಚ್ಛತೆಗೊಳಿಸಿಕೊಳ್ಳಬೇಕು. ಯಾಕೆ ಅಂದರೆ ಪ್ರತಿಯೊಬ್ಬರು ತಿಳ್ಕೊಳ್ಳೋದೇನಂತ ಹೇಳಿದ್ರೆ, ಅದು ಯಾವ ರೀತಿ ಹುಟ್ಟುತ್ತದೆ ಅನ್ನೋದು ತಿಳ್ಕೊಂಡಿರಲ್ಲ. ನಿಂತ ನೀರಲ್ಲಿ, ಸ್ವಚ್ಛ ನೀರಲ್ಲಿ ಮಾತ್ರ ಈ ಒಂದು ಡೆಂಗ್ಯೂ ಸೊಳ್ಳೆ ಹುಟ್ಟುವಂಥದ್ದು, ಅದರಿಂದ ಡೆಂಗ್ಯೂ ಕಾಯಿಲೆ ಹರಡುವಂಥದ್ದು. ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ನೀರನ್ನು ಶೇಖರಣೆ ಮಾಡಿ ಇಟ್ಟುಕೊಂಡಿರೋದನ್ನು ಪ್ರತಿ ವಾರನೂ ಸಹ ನೀವು ಅದನ್ನು ಕ್ಲೀನ್ ಮಾಡ್ತಾ ಇರಬೇಕು. ಡ್ರೈ ಡೇ ಅಂತ ಹೇಳಿ ನಾವು ಮಾಡಿಸ್ತಾ ಇರ್ತೀವಿ. ಅದು ಪಾಕಿಸ್ತಾನ ನಡೆಸಿದೆ ಅನ್ನೋದು ಗೊತ್ತಾಗಿ ನಮ್ಮ ಭಾರತೀಯ ಸೇನೆ 3 ಸೇನೆಗಳು ಅದ್ಭುತವಾಗಿ 3 ದಿನದಲ್ಲಿ 3 ದಿನ ನೆನಪಿಡುವಷ್ಟು ಅವ್ರನ್ನ ನಾಶ ಮಾಡಿ ಬಹಳ ಅಭೂತಪೂರ್ವ ವಿಜಯವನ್ನು ಸಾಧಿಸಿ ಇವತ್ತು ನಾವು ಹುಬ್ಬಳ್ಳಿಯಲ್ಲಿ 3000 ಮಠದಲ್ಲಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇದು ಯಾಕೆಂದ್ರೆ ಒಂದು ಯುನಿಟಿ ಬಂತು. ಈ ಯುನಿಟಿಯನ್ನೆಲ್ಲ ಮುಂದೆ ಹೋಗ್ತಾ ಇದೆ. 10 ವರ್ಷ ಆದ್ರೂ ಯುನಿಟಿ ಮುಂದಿದೆ, ಬದಲಿದೆ. ಹಾಗಾಗಿ ನಾವು ಎಂದೆಂದಿಗೂ ಪ್ರಧಾನಮಂತ್ರಿ ಮೋದಿ ಅವರಿಗೆ ಒಂದು ಸಲಾಂ ಕೊಡ್ತಾ ಇದ್ದೀವಿ. ಇದು ಇಡೀ ದೇಶದಲ್ಲಿ ಒಂದು ದೇಶಾಭಿಮಾನ ಹುಟ್ಟಿಸುವಂತ ಒಂದು ಯಾತ್ರೆ. ನಾವು ಆಯುರ್ವೇದ ಮಹಾವಿದ್ಯಾಲಯ ಇದು ತಿರಂಗ ಧ್ವಜ ನಮ್ಮ ದೇಶಾಭಿಮಾನ ಹೆಚ್ಚು ಮಾಡಿದೆ. ಇದು ನಮ್ಮ ಆರ್ಮಿ ಮೇಲೆ ಏನ್ ದಾಳಿ ಆಗಿದ್ರು ಮೋದಿ ಅವ್ರ ಸಪೋರ್ಟ್ ಆಗಿದ್ರು ಅದನ್ನ ಭಾರತವನ್ನ ಹಾಗೂ ಇಷ್ಟಪಡ್ತೇವೆ. भारत का मस्तक सारी दुनिया में आपने ऊंचा किया है, इसलिए मैं आप सबके बीच आया। इसलिए ऑपरेशन सिंदूर के दौरान जो हमारे सैनिक अथवा हमारे सिविलियन जो भी शहीद हुए, सबको मैं नमन करता हूं। और जो हमारे बहादुर जवान घायल हुए हैं, उनके शीघ्र स्वस्थ होने की भी मैं ईश्वर से मैं कामना करता हूं। आप जानते हैं कि हमारे देश की मजबूत भुज में आप सबके बीच आकर मुझे स्वाभाविक रूप से गौरव की अनुभूति हो रही है। और यह भुज 1965 में पाकिस्तान के खिलाफ हमारी जीत का भी साक्षी रहा है। और यह भुज 1971 में पाकिस्तान के खिलाफ हमारी जीत का भी यह साक्षी रहा है। और आज एक बार फिर यह भुज पाकिस्तान के खिलाफ हमारी जीत का साक्षी बना है। इसकी मिट्टी में देशभक्त की खुशबू है और यहाँ के जवानों में भारत की सुरक्षा का एक अडिग संकल्प भी है। मैं आप सभी एयर वॉरियर्स, समस्त आर्म्ड फोर्सेस और अपने बीएसएफ के सभी जाबाजों का यहाँ पुनः अभिनंदन करता हूँ।
नेशनल मॉनेटरी फंड IMF द्वारा, जो कि एक इंटरनेशनल ऑर्गेनाइजेशन है, उसके द्वारा इनडायरेक्ट फंडिंग इसे नहीं माना जाएगा? मैं दुनिया के लोगों के सामने यह सवाल रखना चाहता हूं। इसलिए मैं मानता हूं कि आज के समय में पाकिस्तान को किसी भी तरह की आर्थिक सहायता टेरर फंडिंग से कम नहीं है। भारत यही चाहेगा कि IMF पाकिस्तान को अपनी $1 बिलियन की असिस्टेंस पर वह पुनर्विचार करे और आगे भी किसी भी तरह की सहायता देने से IMF परहेज करे। भारत नहीं चाहता जो फंडिंग हम IMF को करते हैं वह डायरेक्ट या इनडायरेक्ट किसी भी तरीके से पाकिस्तान या किसी भी देश में टेरर इंफ्रास्ट्रक्चर को बनाने में वह इस्तेमाल की जाए। हम नहीं चाहते। साथियों, अब यह स्पष्ट हो गया है कि पाकिस्तान में आतंकवाद और वहां की सरकार का चोली दामन का संबंध है। स्टेट और नॉन स्टेट एक्टर के बीच का नकाब अब पूरी तरह से उतर चुका है। अतः इस परिस्थिति में यदि वहां परमाणु अस्त्र, एटॉमिक वेपन रहते हैं तो इस बात की संभावनाओं को भविष्य में नकारा नहीं जा सकता कि कभी वो आतंकवादी तत्वों के हाथों में चले जाएं। ये सिर्फ भारत के लिए नहीं बल्कि पूरी दुनिया के लिए और पाकिस्तान की आम जनता के लिए भी एक गंभीर खतरे की बात होगी। ಒಂದು ನಿಟ್ಟಿನಲ್ಲಿ ಈ ನಾಮಫಲಕವನ್ನು ಅನಾವರಣ ಮಾಡಿದ್ದಾರೆ. ಉತ್ಸುಕನಾಗಿದ್ದೇನೆ. ಅನ್ನ ದಾಸೋಹದ ದೇಶಕ್ಕೆ ಹೆಚ್ಚಿನಾಗಿ ಕೊಡುಗೆಗಳು ಕೊಡುವುದು ನೆಲ ಜಲ ಭಾಷೆಗೆ ಟೊಕ್ಕ ಸಿಂಧು ನೀರು ಹಿರೇಕೋಟಂಗಲ್ 33 ಕಿಲೋಮೀಟರ್ ಇದೆ. 493 ಕೋಟಿ ರೂಪಾಯಿ ಖರ್ಚಾಯ್ತದೆ. ಡಿಸೆಂಬರ್ 2026ಕ್ಕೆ ಇದನ್ನ ನಾವು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ರಾಜ್ಯ ಸರ್ಕಾರ ಪಾಲು ಎಷ್ಟು ಕೊಡ್ತದೋ ಬಿಡ್ತದೋ ಅದು ನಾವು ಚರ್ಚೆ ಮಾಡ್ಕೊಳ್ಳೋಣ ಕೂತ್ಕೊಂಡು. ಅದಲ್ದಿರ ಹಿರೇಕೋಟಂಗಲ್ನಿಂದ ರಾಯಚೂರು 48 ಕಿಲೋಮೀಟರ್ ಮತ್ತೆ 712 ಕೋಟಿ ರೂಪಾಯಿ ಖರ್ಚಾಯ್ತದೆ. ಮಾರ್ಚ್ 2027ಕ್ಕೆ ಇದು ಕೂಡ ಮುಗಿಸ್ತೀವಿ. ಒಂದು ತಿಂಗಳು ಹೇಳ್ತೀವಿ. ಇದು ಮೋದಿ ಸರ್ಕಾರದ ಒಂದು ಘೋಷಣೆ ಅನ್ನೋದಕ್ಕೆ ತೀರ್ಮಾನ. ಇದು ಮೋದಿ ಸರ್ಕಾರದ ತೀರ್ಮಾನ. ಆ ತೀರ್ಮಾನ ಇವತ್ತು ಇಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಅದಲ್ಲದೆ ಈ ಮಾರ್ಗದಲ್ಲಿ 17 ನಿಲ್ದಾಣಗಳು ಬರ್ತಾ ಇವೆ. 17 ರೈಲ್ವೆ ಸ್ಟೇಷನ್ ಬರ್ತವೆ. ಬಸವ ದಡೇಶಗುರು ನಿದ್ರೆ ಮಾಡಬೇಡ ನೀನು. ಭತ್ತದ ಕಣಜ ಸಿಂಧು, ಗಂಗಾವತಿ ಮತ್ತು ಸಿಂಧನೂರು ಇದು ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಸೇರಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ರಾಯಚೂರು ರೈಲ್ವೆ ಸಂಪರ್ಕ ವೃದ್ಧಿ ಮಾಡೋದಕ್ಕೆ ಪೋತನಾಳ ಗ್ರಾಮದಲ್ಲಿ ಹೊಸ ಸ್ಟೇಷನ್ ಮಂಜೂರಾಗಿ ದೀರ್ಘಕಾಲದ ಬೇಡಿಕೆ ಆಗಿತ್ತು. ಅದನ್ನು ಮಾಡಿದ್ದೇವೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ದೀರ್ಘಕಾಲ ಬೇಕಾಗಿದ್ದ ಟ್ರೈನ್ಗಳನ್ನು ಕೂಡ ನಿಲ್ಲಿಸುವ ತೀರ್ಮಾನವನ್ನು ಮಾಡಿ ಆದೇಶವನ್ನು ಕೂಡ ಕೊಟ್ಟಿದ್ದೇವೆ. ಅದು ಹುಬ್ಬಳ್ಳಿ ಸಿಂಧನೂರು ಪ್ಯಾಸೆಂಜರ್, ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ಸು, ಹುಬ್ಬಳ್ಳಿ ಸಿಂಧನೂರು ಎಕ್ಸ್ಪ್ರೆಸ್ಸು ಈ 3 ಟ್ರೈನ್ಗಳನ್ನು ಸಿಂಧನೂರು ಬರಕ್ಕೆ ಮುಂಚಿತವಾಗಿ ನಿಮ್ಮ ಯಾವುದು ಗೋರೆಬಾಳ ಯಾವುದದು ಅಲ್ಲಿ ನಿಲ್ಲಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿ ಇದು ಈ ಭಾಗದ ಜನರಿಗೆ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ ಅನ್ನೋದನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀವಿ. ಸನ್ಮಾನ್ಯ ಬಂಧುಗಳೇ, ಭಾಗವನ್ನು ಹೊಂದಿದಂತವರು ರಾಯಚೂರು ಭಾಗ ಇರ್ಬೋದು, ಕೊಪ್ಪಳ ಇರ್ಬೋದು, ಕಾರಟಗಿ ಇರ್ಬೋದು, ನನ್ನ ಕ್ಷೇತ್ರದ ಮೇಲೆ ಹೋಗ್ತಾ ಇದ್ರು ರೈಲು ಮಾರ್ಗ. ಇಲ್ಲಿ ವಾಣಿಜ್ಯೋದ್ಯಮಿಗೆ ಬಹಳ ಅನುಕೂಲವಾಗಂತದ್ದು. ಇವತ್ತು ನನಗನ್ಸಿದ ಮಟ್ಟಿಗೆ ಕಾರಟಗಿಯಿಂದ ಪ್ರಾರಂಭ ಆದ ಹುಬ್ಳಿ ರೈಲು ಕಂಪ್ಲೀಟ್ ಆಗಿ ಜನರು ಹೋಗ್ತಾ ಇದ್ರು. ಬೆಳಗ್ಗೆ ಹೋಗಿ ಅಲ್ಲಿ ಕೆಲಸ ಮುಗಿಸೋದು ಮತ್ತೆ ಸಾಯಂಕಾಲ ಬರೋದು. ಇವತ್ತು ಸಿಂಧೂರಿಂದ ಪ್ರಾರಂಭ ಆಗಿದ್ದಕ್ಕೂ ರೈಲು ಮಾರ್ಗ ಬಹಳ ಜನರಿಗೆ ಅನುಕೂಲವಾಗೋ ಕೆಲಸ ಆಗ್ತಾ ಇದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.